ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಅಮೇರಿಕಾದಲ್ಲಿ ನಮ್ಮವರು ಏನು ಅನುಭವಿಸ್ತಾ ಇದ್ದಾರೆ ಪಾಪ. ಕನಸುಗಳನ್ನು ಕಟ್ಕೊಂಡು ಭಾರತದಲ್ಲಂತೂ ಕನಸು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ವೆಲ್ ಎಜುಕೇಷನ್ ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು ಖಾಸಗಿಯವ್ರ ಕೈಯಲ್ಲೇ. ಯೂನಿವರ್ಸಿಟಿ ಸಹಿತ ಖಾಸಗಿ, ಸರ್ಕಾರಿ ಕಾಲೇಜ್ಗಳಲ್ಲೂ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲೂ ಸಹಿತ ಫೀ 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 ಇವತ್ತು ಶಿಕ್ಷಣ ಎಷ್ಟು ಕಾಸ್ಟ್ಲಿ ಆಗಿದ್ದಾರೆ ಭಾರತದಲ್ಲ. ಅದನ್ನೆಲ್ಲ ಖರ್ಚು ಮಾಡಿ ಕಲಿತು ಹೊರಗೆ ಬಂದಾಗ ಇಲ್ಲಿ ಖಾಲಿ. ಇಲ್ಲಿ ಯಾವ ಇಂಡಸ್ಟ್ರಿ ಬೆಳೀತಾ ಇಲ್ಲ. ಎಲ್ಲ ಪ್ರೈವೇಟ್ದರ ಕೈಯಲ್ಲೇ, ಕಾರ್ಪೊರೇಟ್ ಕೈಯಲ್ಲೇ, ಬಂಡವಾಳಶಾಲಿ ಕೈಯಲ್ಲಿ. ಒಕ್ಕಲ್ತನ ಮಾಡ್ತಾನಂದ್ರೆ ಅಲ್ಲಿ ಲಾಭ ಇಲ್ಲ. ಬೆಳೆದು ದುಡಿದು ಅಷ್ಟ. ಸಾವಯವ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂತ ಹೇಳೋದು ಅಷ್ಟ. ಪ್ರತಿಯೊಂದು ವಸ್ತು ತುಟ್ಟಿ ವರ್ಷಕ್ಕೆ ನಾವು 6,000 ರೂಪಾಯಿ ಕೊಡ್ತೀವಿ ರೈತರಿಗೆ ಅಂತ ಹೇಳೋದು ಬಿಟ್ಟು ಮತ್ತೇನಾಗಲಿಲ್ಲ. ನಾವು MSP ಕೊಟ್ಟಿವಿ ಅಂತ ಹೇಳ್ತಾ MSPಗೆ ಏನು ಅದಕ್ಕೆ ಕಾಲಿಲ್ಲ, ಕೈ ಇಲ್ಲ, ಕಾನೂನು ಇಲ್ಲ. ಹೀಗಾಗಿ ಪಾಪ ಇಲ್ಲಿ ಕಲಿತ ವಿದ್ಯಾರ್ಥಿಗಳು, ಕಲಿತವ್ರು ಕಡಿಮೆ, ಭಾಳ ಕಡಿಮೆ. ಶಿಕ್ಷಣಕ್ಕೆ ಆದ್ಯತೆ ಇಲ್ಲವೇ ಇಲ್ಲ. ಆ ಕಲಿತ ಮೇಲೆ ಅವ್ರಿಗೆ ಉದ್ಯೋಗ ಇಲ್ಲ. ಸರ್ಕಾರಿ ಕಾರ್ಖಾನೆಗಳೆಲ್ಲ ಬಂದು 32 PSUಗಳೆಲ್ಲ ಪ್ರೈವೇಟ್ದವ್ರ ಕೈಯಾಗ. ಪ್ರೈವೇಟ್ದವ್ರಂತೂ ಕರೆಯುವಂಗಿಲ್ಲ. ಕಡಿಮೆ ಪಗಾರ ಹೆಚ್ಚು ದುಡಿಸ್ಕೊಳ್ಳೋದು. ಹೀಗಾಗಿ ಜನ ಬೇಸತ್ತು. MBBS ಮಾಡಿ, MD ಮಾಡಲಿ, ಅದು M.Tech ಮಾಡಲಿ, ಇದರ ಇಂಜಿನಿಯರಿಂಗ್ದೆಲ್ಲ ಏನು ಮಾಡಿದ್ರು ಅವರ ಯೋಗ್ಯತೆ ತಕ್ಕಂಗೆ ಇಲ್ಲಿ ಪೇಮೆಂಟ್ ಕೊಡುವಂಥವ್ರು ಯಾವ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ. ಬೆಳೆದ್ರು ಟಾಟಾ ಅವರು ಇವ್ರಿಗೆ ಅನಿಸ್ತಿದೆ, ಅದಿಲ್ಲ ಅಂತಲ್ಲ. ಆದರೆ ಅವ್ರು ಕೊಡೋ ಪೇಮೆಂಟ್ ಇವರು ಸಾಲೋದಿಲ್ಲ. ಹೀಗಾಗಿ ಇಂಜಿನಿಯರಿಂಗ್ ಆದಂಥವ್ರು ಸಹಿತ ಅಮೇರಿಕಕ್ಕೆ ಹೋಗುವಂಥದ್ದು, ಯುರೋಪ್ ಕಂಟ್ರಿಗೆ ಹೋಗುವಂಥದ್ದು ಸಾಮಾನ್ಯನಾಗಿ ನೋಡ್ತಾ ಇದ್ದೀವಿ. ಇಂಜಿನಿಯರ್ಸ್ ಅಂತ ಸಾಮಾನ್ಯ. ಅಲ್ಲಿ 100 ಕಾನೂನು ಅವ್ರು ಬೆಳೆದು ನಿಂತಿದ್ದಾರೆ. ಇವತ್ತು ಅವ್ರು ಕಾನೂನು ಮಾಡಿದ್ದಾರೆ ಒಳಗೆ ಇವರೆಲ್ಲ ಬರಬಾರದಪ್ಪ ಅಂತೇಳಿ. ಇಲ್ಲಿಯೂ ಬಂದು ಜನಸಂಖ್ಯೆ ಹೆಚ್ಚು ಮಾಡಿ ನಮ್ಮನ್ನು ಭಾರತೀಯರು ಬಂದ ನಮ್ಮ ಅಮೇರಿಕನ್ ಓಡಿಸ್ಯಾರ ಅನ್ನೋದು ಅವ್ರಿಗೆ ಭಯ. ಹೀಗಾಗಿ ಅವರು ಕಾನೂನು ಸ್ಟ್ರಿಕ್ಟ್ ಮಾಡಿ ಒಳಗೆ ಯಾರು ಬರ್ಕೊಡೋದು ಅನ್ನೋಂಗೆ ಮಾಡಿದರು. ಈ ಸಲ ಟ್ರಂಪ್ ಬಂದ ಮೇಲೆ ಇಲ್ಲಿವರೆಗೆ ಏನೋ ಒಂದಿಷ್ಟು ನಡೆದಿರ್ತದೆ ಹಿಂದಿನ ಸರ್ಕಾರಗಳೆಲ್ಲ. ಆಗಲೂ ಕೆಲವೊಂದಿಷ್ಟು ವಲಸಿಗರನ್ನು ಹೊರಗೆ ಹಾಕಿದ್ರಲ್ಲೇ. ಈ ಒಂದು ಏನಪ್ಪ ಅಂತಂದ್ರೆ ಕಾನೂನು ಬಾಹಿರವಾಗಿ ಯಾರ್ಯಾರು ಹೋಗಿದ್ದರು ಅಮೇರಿಕಾದಲ್ಲಿ ಅವ್ರನ್ನ ಕಳಿಸ್ತಾಯಿದ್ರು. ಇಲ್ಲಿವರೆಗೆ 10-15 ಸಾವಿರ ಜನ ಹೊರಗೆ ಬರ್ತಾಯಿದ್ರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಈ ಸಲ ಮಾತ್ರ ಟ್ರಂಪ್ ಅವ್ರು ಬಂದ ತಕ್ಷಣ ಮೊದಲು ನಮ್ಮ ಅಮೇರಿಕಾದವರು, ಆನಂತರ ಭಾರತೀಯರು, ಅವರು ಇವರೆಲ್ಲ ಹೀಗಾಗಿ ಎಲ್ಲರೂ ಹೊರಗೆ ಹಾಕ್ಲಿಕ್ಕಿದ್ದಾರೆ. ಅದರಲ್ಲೂ ಈ ಒಂದು ಅಕ್ರಮವಾಗಿ ಒಳಗೆ ಹೋದಂಥವ್ರಂತೂ ಫುಲ್ ಹಿಡಿದ ಕಾಲಿಗೆ ಬೇಡಿ ಹಾಕಿ, ಕೈಗೆ ಬೇಡಿ ಹಾಕಿ, ಸರ್ಮಿ ಕಟ್ಟಿ ಹೊರಗೆ ಆಗಿದ್ದಾವೆ ದೃಶ್ಯಗಳು ನೋಡ್ತಾ ಇದ್ವಿ ನಾವೆಲ್ಲ. ಇಲ್ಲ ವೆಲ್ ಎಜುಕೇಟೆಡೇ ಇರಲ್ಲ. ಅಮೇರಿಕಕ್ಕೆ ಹೋದಂಥವ್ರು, ಅಮೇರಿಕಾ ಅಂತ ದೇಶಕ್ಕೆ ಹೋದಂಥವ್ರೆಲ್ಲ ವೆಲ್ ಎಜುಕೇಟೆಡ್. ಅವ್ರು ಇಲ್ಲೇ ಅವಕಾಶ ಇಲ್ಲದಾಗ ಪಾಪ ಹೋಗಿಬಿಟ್ರು. MD MS ಮಾಡ್ತಾರೆ. ಸ್ವಂತ ಏನಾದರೂ ಮಾಡಲಿಕ್ಕೆ ಹೊಟ್ರೆ ಕೋಟಿಗಳು ದುಡ್ಡು ಹಾಕಬೇಕಾಗ್ತದೆ.